Kirtana, I will give the mic over to them. They will proceed with the next programs. ದಯವಿಟ್ಟು ಎಲ್ಲರೂ ಇಟ್ಕೊಳ್ಳಬೇಕಾಗಿ ವಿನಂತಿ. Thank you so much. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ನಾವು ಪ್ರಾರ್ಥನೆ ಮೂಲಕ ಶುರು ಮಾಡಿಕೊಳ್ಳೋಣ.
ಜಿಆರ್ಕೆ ಕನ್ನಡ ಶಾಲೆಯ ಮೊದಲ ಶಾಲಾ ವಾರ್ಷಿಕೋತ್ಸವಕ್ಕೆ ಎಲ್ರಿಗೂ ಸ್ವಾಗತ. ಈಗ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿದ್ರಿ, ಒಂದಷ್ಟು ಮತ್ತೆ ನೃತ್ಯ ಮತ್ತೆ ಹಾಡುಗಳು ಬರುತ್ತೆ. ಅದಕ್ಕೆ ಮುಂಚೆ ಜಿಆರ್ಕೆ ಕನ್ನಡ ಶಾಲೆ ಅಂದರೆ ಏನು, ಯಾವ ರೀತಿಯಿಂದ ನಾವು ಕಲಿಸ್ತಾ ಇದ್ದೀವಿ ಅಂತ ಒಂದು ಪುಟ್ಟ ಕಿರುಪರಿಚಯನ ನಮ್ಮ ಶಾಲೆ ಶಿಕ್ಷಕರಾದ ಶ್ರೀ ವರುಣ್ ಅವರು ಮಾಡಿಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕಾಗಿ ವಿನಂತಿ. ಜಿಆರ್ಕೆ ಕನ್ನಡ ಶಾಲೆ ಸುಮಾರು 2018ರಲ್ಲಿ 19ರಲ್ಲಿ ಒಂದು ಪ್ರಯತ್ನ ಶುರು ಮಾಡಿದ್ವಿ. ನಾವು ಚಾಲೆಂಜ್ನ ಫೇಸ್ ಮಾಡಿದ್ವಿ. ಏನಂತಂದ್ರೆ ಕನ್ನಡ ಶಾಲೆ ಅಂತ ಶುರು ಮಾಡಿದಾಗ ನಾನು ಸುಮಾರು ಒಂದು 20 ವರ್ಷದಿಂದ ಅಬ್ಸರ್ವ್ ಮಾಡಿದ್ದೀನಿ. ಬಹಳಷ್ಟು ಶಾಲೆಗಳು ನಾನು ನೋಡಿದ್ದೀನಿ, ಬಹಳಷ್ಟು ಸಂಘಗಳಿಂದ ತೆಗೆದಿರುವಂಥ ಶಾಲೆಗಳನ್ನ ನಾನು ನೋಡಿದ್ದೀನಿ ಅಕ್ರಾಸ್ ಅಮೆರಿಕಾ. ಒಂದು ಚಾಲೆಂಜ್ ಏನು ಬರುತ್ತೆ ಅಂತಂದ್ರೆ, ಕನ್ನಡ ಶಾಲೆ ಅಂತ ತೆಗೆದಾಗ ಫಸ್ಟ್ ನಾವು ಕಲ್ತಿರೋ ಥರನೇ ಕಲ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಇಂದ ಕಾಗುಣಿತ ಹೋಗ್ತೀವಿ. ಅದೊಂಥರ ಟ್ರೆಡಿಷನಲ್ ಮೆಥಡ್, ನಾವು ಕಲ್ತಿದೀವಿ ಅದೇ ತರ ಕಲ್ಸೋಣ ಅಂತ ಹೋಗ್ತೀವಿ. ಅದೇನಾಗುತ್ತೆ ಅಂತಂದ್ರೆ ಇಲ್ಲಿನ ಮಕ್ಕಳು ಕರೆಕ್ಟ್ ಆಗಲ್ಲ. ಬೆಂಗಳೂರಿನಲ್ಲಿ ಕಲಿತಂತ ಮಕ್ಕಳು ಅಥವಾ ಕರ್ನಾಟಕದಲ್ಲಿ ಕಲಿತಂತ ಮಕ್ಕಳು ಸೀದಾ ನಿಮಗೆ ಹೊರಗಡೆ ಎಲ್ಲ ಕನ್ನಡ ಮಾತಾಡ್ತಾ ಇರ್ತಾರೆ. ಸೊ ಈಸಿ ಆಗುತ್ತೆ ಅವ್ರಿಗೆ, ಬಹು ಸುಲಭ. ಅದೇ ಹೊರನಾಡಿನಲ್ಲಿ ಬಂದಿರುವಂಥವ್ರಿಗೆ ಫಸ್ಟ್ ಕನ್ನಡ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನಂತರ ಅವ್ರಿಗೆ ಅದರಲ್ಲಿ ಆಸಕ್ತಿ ಬೆಳಿಬೇಕು. ಆಸಕ್ತಿ ಬೆಳೆದ ಮೇಲೆ ನಾವು ಕನ್ನಡ ಕಲಿಸ್ಕೊಟ್ರೆ ಈಸಿ. ಇದು ಯಾವಾಗ ಗೊತ್ತಾಯ್ತು ಅಂತಂದ್ರೆ 2015ರಲ್ಲಿ ನನ್ನ ಮಗಳಿಗೆ ಅಗಸ ಇಂದ ಶುರು ಆಗ್ಬೇಕಲ್ವಾ, ಅಗಸ. ಅದಾದ್ಮೇಲೆ ಆನೆ. ಈಸಿ ಅನ್ಕೊಂಡೆ, ಇದೆಲ್ಲ ಬರುತ್ತೆ ನನಗೆ ಹೇಳ್ಕೊಡೋದು ಈಸಿ ಅಂತ ಅನ್ಕೊಂಡಾಗ ಅಗಸ ಅಂದ್ರೆ ಯಾರು? ವಾಷರ್ ಮ್ಯಾನ್. ಲಾಂಡ್ರಿ ಇಲ್ಲ, ವಾಷರ್ ಡ್ರೈಯರ್ ಇಲ್ಲ. ಐ ವಾಸ್ ಸ್ಟ್ರಕ್ ಆನ್ ಅಗಸ ಫಾರ್ 1 day. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಸೊ ಅದಕ್ಕೋಸ್ಕರ ನಾನು ಐ ವಾಸ್ ಟ್ರೈಂಗ್ ಟು ಸಿ ವಾಟ್ ಅದರ್ ವೇಸ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಲರ್ನಿಂಗ್ ಆಫ್ ಕನ್ನಡ ಔಟ್ಸೈಡ್ ಆಫ್ ಕರ್ನಾಟಕ ಅಂತ. ಇದೇ ಒಂದು ಹುಡುಕಾಟದಲ್ಲಿದ್ದಾಗ ಲಾಸ್ ಏಂಜಲೀಸ್ನ ಕನ್ನಡ ಅಕಾಡೆಮಿ, ನೀವು ಲೋಗೋ ಏನು ನೋಡ್ತೀರಾ ರೈಟ್ ಸೈಡ್ ಅಲ್ಲಿ ಇರುವಂಥದ್ದು ಕನ್ನಡ ಅಕಾಡೆಮಿಯ ಲೋಗೋ. ಅದು 2007ರಿಂದ ಶುರು ಮಾಡಿರುವಂಥ ಒಂದು ಪ್ರಯತ್ನ. ಅದು ಹೊರನಾಡಿನಲ್ಲಿ ಬೆಳೀತಾ ಇರುವಂಥ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಸೋದಕ್ಕೆ ಸುಲಭವಾಗಲಿ ಅಂತ ಒಂದು ಸೆಪರೇಟ್ ಒಂದು ಸಿಲೆಬಸ್ ಮಾಡಿ 8 ಲೆವೆಲ್ಗಳ ಸಿಲೆಬಸ್ ಮಾಡಿ ಮಾಡ್ತಾ ಇದ್ದಾರೆ. ಆ ಒಂದು ಪಠ್ಯ ಕ್ರಮ ಏನಿದೆ ಅದನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ 2020ರಿಂದ ನಾವು ಶುರು ಮಾಡಿದ್ವಿ. ಅದೇ ಟೈಮ್ನಲ್ಲಿ ಕೋವಿಡ್ ಬಂತು. 2021 ನಾವು ಬಹಳಷ್ಟು ಜನ ಈ ಒಂದು ಪ್ರಯತ್ನ ಆಗಕ್ಕೆ ಮುಂಚೆನೆ ನಮ್ಮ 4 ಶಿಕ್ಷಕರು ಈ ಸಿಲೆಬಸ್ ಏನಾದ್ರು ಮಾಡ್ಕೊಳ್ಳಿ, ನಾವು ಶಾಲೆ ಶುರು ಮಾಡ್ಕೊಂಡ್ಬಿಟ್ರು. ರಮ್ಯಾ, ಮಾನಸ, ಉಮೇಶ್ ಮತ್ತೆ ಪ್ರತೀಕ್ 4 ಜನ ಕಂಟಿನ್ಯೂಸ್ ಆಗಿ ಇದೇ ಒಂದು ಕೋವಿಡ್ ಟೈಮ್ನಲ್ಲೇ ವಾರಕ್ಕೆ 2 ಸಲ ಕ್ಲಾಸ್ ಶುರು ಮಾಡಿಕೊಂಡು ಸ್ಟಾರ್ಟ್ ಟೀಚಿಂಗ್. ಮಕ್ಕಳಿಗೆ ಪದ್ಯಗಳು ಹೇಳ್ಕೊಡೋದು, ಅಕ್ಷರ ಹೇಳ್ಕೊಡೋದು ಶುರು ಮಾಡಿಕೊಂಡ್ರು. 2021ರಿಂದ ನಾವು ಫಾರ್ಮಲ್ ಆಗಿ ಕನ್ನಡ ಅಕಾಡೆಮಿಯ ಒಂದು ಪಠ್ಯಕ್ರಮ ಏನಿದೆ ಅದನ್ನ ಅಳವಡಿಸ್ಕೊಂಡು ನಾವು ಶುರು ಮಾಡ್ಕೊಂಡ್ವಿ. ಇದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ರು. ಎಲ್ಲ ಪೇರೆಂಟ್ಸ್ ಕೂಡ ಮುಂದೆ ಬಂದರು. ನಮ್ಮ ಕನ್ನಡ ಅಕಾಡೆಮಿಯ ಪಠ್ಯಕ್ರಮ ಹೇಗಿದೆ ಅಂತಂದ್ರೆ 5 ಜನ ಮಕ್ಕಳಿಗೆ ಒಬ್ಬರು ಶಿಕ್ಷಕರು ಬೇಕು. ಸೊ 20 ಜನ ಮಕ್ಕಳಿದ್ರೆ 4 ಜನ ಶಿಕ್ಷಕರು ಬೇಕು, ಜೊತೆಗೆ ಸ್ಟಾಫ್ ಬೇಕು. ಸೊ ಇದು ಆಗುತ್ತಾ ನಮ್ಮ ಕೈಲಿ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕೂಡ್ತಿರುವಂಥ ಎಲ್ಲ ಪೇರೆಂಟ್ಸು, ಜೊತೆಗೆ ಇವತ್ತು ಬಂದಿರದೇ ಇರುವಂಥ ಪೇರೆಂಟ್ಸು ಕೂಡ ಎನ್ಕರೇಜ್ ಮಾಡಿ ನಾವಿದ್ದೀವಿ ನೀವು ನಿಮ್ಮ ಜೊತೆ ಅಂತ ಕೈ ಜೋಡಿಸಿ ನಿಂತ್ಕೊಂಡ್ರು. 5 ವರ್ಷಗಳ ನಂತರ ದಿಸ್ ಇಸ್ ವಾಟ್ ಯು ಸೀ. ಒಂದು ಈ ಪ್ರಯತ್ನ ಏನಿದೆ ಇದು ಎಲ್ಲರ ಪ್ರಯತ್ನ. ಆ ಪ್ರಯತ್ನದ ಬಗ್ಗೆ ಹೇಳಕ್ ಮುಂಚೆ ನಾನು ವರುಣ್ ಅವ್ರಿಗೆ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ ಜಸ್ಟ್ ಅಬೌಟ್ ಕನ್ನಡ ಅಕಾಡೆಮಿ ಅಂಡ್ ನಮ್ಮ ಜಿಆರ್ಕೆ ಕನ್ನಡ ಶಾಲೆ. ಪ್ಲೀಸ್ ಐ ವುಡ್ ಲೈಕ್ ಟು ಇನ್ವೈಟ್ ವರುಣ್ ಆನ್ ಸ್ಟೇಜ್. ಅದರ ನಂತರ ನಮ್ಮ ಬೋರ್ಡ್ ಏನಿದೆ ಆ ಬೋರ್ಡ್ ದಯವಿಟ್ಟು ಮೇಲ್ಗಡೆ ಕರೀತೀನಿ. ವರುಣ್ ಅವ್ರ ಪ್ರೆಸೆಂಟೇಷನ್ ನಂತರ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಜಿಆರ್ಕೆ
ಕೆ ಕನ್ನಡ ಶಾಲೆ ವಾರ್ಷಿಕೋತ್ಸವಕ್ಕೆ ಸ್ವಾಗತ. ನನ್ನ ಹೆಸರು ವರುಣ್ ಮಂಜುನಾಥ್ ಅಂತ. ಕನ್ನಡ ಶಾಲೆ ಬಗ್ಗೆ ಒಂದು ಕಿರು ಪರಿಚಯ ಕೊಡೋಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಏನಕ್ಕೆ ನಮ್ಮ ಮಕ್ಕಳು ಕನ್ನಡ ಕಲಿಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಕನ್ನಡ ಅಕಾಡೆಮಿ, ನಾವೇನ JRK ಕನ್ನಡ ಶಾಲೆ ಅಸೋಸಿಯೇಟ್ ಆಗ್ತದೆ ಕನ್ನಡ ಅಕಾಡೆಮಿ ಜೊತೆ, ಅದ್ರ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಕನ್ನಡ ಶಾಲೆ, ನಮ್ಮ ಕನ್ನಡ ಶಾಲೆದು ಸ್ಕೂಲ್ ಸ್ಟ್ರಕ್ಚರ್ ಮತ್ತೆ ಕರಿಕ್ಯುಲಮ್ ಏನು ಹೇಗಿರುತ್ತೆ, ಏನ್ ಫಾಲೋ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಏನಕ್ಕೆ ನಮ್ಮ ಮಕ್ಕಳು ಕನ್ನಡ ಕಲಿಬೇಕು ಅಂತ. ಸೊ ಇಲ್ಲಿ ಬಂದಿರೋ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಭಾಷೆಗೆ 2000ಕ್ಕೂ ಹೆಚ್ಚು ವರ್ಷಗಳ ಒಂದು ಶ್ರೀಮಂತ ಇತಿಹಾಸ ಇದೆ, ಪರಂಪರೆ ಇದೆ. ಸೊ ತುಂಬಾ ರಿಚ್ ಹಿಸ್ಟ್ರಿ ಅಂಡ್ ಹೆರಿಟೇಜ್ ಇದೆ ನಮ್ಮ ಕನ್ನಡ ಭಾಷೆಗೆ. ಮತ್ತೆ ಪ್ರಪಂಚಾದ್ಯಂತ more than 7 crore people ದಿನಬಳಕೆಯಲ್ಲಿ ಮಾತಾಡ್ತಾರೆ ಕನ್ನಡ ಭಾಷೆಯಲ್ಲಿ. ಹಾಗೂ ನಮ್ದು ಕರ್ನಾಟಕ ಸ್ಟೇಟ್ ಅಫಿಷಿಯಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಕನ್ನಡ. ಮತ್ತೆ ಸುಮಾರು 20 ಡೈಲೆಕ್ಟ್ಸ್ ಇದೆ. ಸೊ ಡೈಲೆಕ್ಟ್ಸ್ ಅಂತ ಅಂದ್ರೆ ಪ್ರಾಂತ್ಯ ಭಾಷೆ ಅಥವಾ ಉಪಭಾಷೆ ಅಂತ ಹೇಳ್ತೀವಿ. ಉದಾಹರಣೆಗೆ ಈ ಕಡೆ ಮಂಡ್ಯ ಅಲ್ಲಿ ಮಾತಾಡೋದು ಒಂದು ರೀತಿ ಕನ್ನಡ ಇರುತ್ತೆ, ಮಂಡ್ಯ ಕನ್ನಡ. ನಾರ್ತ್ ಕರ್ನಾಟಕವದ್ದು ಉತ್ತರ ಕರ್ನಾಟಕದ ಕನ್ನಡ ಅಂತ ಹೇಳ್ತೀವಿ. ಹವ್ಯಕರು ಮಾತಾಡೋದು ಹವಿಗನ್ನಡ ಅಂತ ಹೇಳ್ತೀವಿ. ಕುಂದಾಪುರ ಕಡೆ ಮಾತಾಡೋದು ಕುಂದಗನ್ನಡ ಅಂತ ಹೇಳ್ತೀವಿ. ಈ ತರ ಸುಮಾರು 20 ಡೈಲೆಕ್ಟ್ಸ್ ಇದೆ ಕನ್ನಡ ಭಾಷೆಗೆ. ಇದರ ಅರ್ಥ ಏನು ಅಂದ್ರೆ ಎಷ್ಟು ಕನ್ನಡ ಭಾಷೆ ಎಷ್ಟು ಬೆಳೆದಿದೆ, ವಿಸ್ತೀರ್ಣಿಸಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದರಿಂದ. ಹಾಗೂ ಕೆಲವು ಫೇಮಸ್ ಪರ್ಸನಾಲಿಟೀಸ್ ಯಾರು ಕನ್ನಡ ನಾಡಿಗಾಗ್ಲಿ ಅಥವಾ ಭಾರತ ದೇಶಕ್ಕೆ ತುಂಬಾ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಅಂತದ್ರಲ್ಲಿ ಕೆಲವು ಹೆಸರುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಬ್ರು ಆದಿಕವಿ ಪಂಪ, ಸೊ ಕನ್ನಡದ ಪ್ರಪ್ರಥಮ ಕವಿಯವರು. ಅದಾದ್ಮೇಲೆ 12ನೇ ಶತಮಾನದಲ್ಲಿ ಬಂದಂತಹ ರಿಲಿಜಿಯಸ್ ಲೀಡರ್ ಬಸವಣ್ಣ ಅವರು. ವಿಜಯನಗರ ಎಂಪೈರ್ದು ಅರಸರಾದಂತಹ ಕೃಷ್ಣದೇವರಾಯ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿದ್ರು, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಸುಮಾರು 117 ವರ್ಷ ಹಿಂದೆ ಅಂದ್ರೆ 1908 ಇಯರ್ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೆನಡಾಗೂ ಭೇಟಿ ನೀಡಿದ್ರು. ಅವ್ರು ಅವಾಗ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವಾಗ ಕೆನಡಾ, US ಮತ್ತೆ ಯುರೋಪ್ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಆಮೇಲೆ ಶ್ರೀಕೃಷ್ಣ ರಾಜ ಒಡೆಯರ್, ಸೊ ಮೈಸೂರು ಸಂಸ್ಥಾನದ ದೊರೆ, ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಅಂದ್ರೆ ಮಹಾತ್ಮ ಗಾಂಧೀಜಿನೇ ಅವ್ರನ್ನ ರಾಜಶ್ರೀ ಅಂತ ಒಂದು ಟೈಟಲ್ ಕೊಟ್ಟರು. ರಾಜಶ್ರೀ ಅಂತ, ರಾಜ ಪ್ಲಸ್ ಋಷಿ. ಅಂಡ್ ಅದಾದ್ಮೇಲೆ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ತುಂಬಾ ಬಹಳ ಪ್ರಸಿದ್ಧ ಕವಿಗಳವರು. ಮತ್ತೆ ಕೊನೆ ಹೆಸರು ಐ ಥಿಂಕ್ ಯಾರಿಗೂ ಇಂಟ್ರೊಡಕ್ಷನ್ ಕೊಡೋಷ್ಟು ಬೇಡ, ಎಲ್ಲರೂ ಗೊತ್ತು, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಇಷ್ಟೆಲ್ಲ ಒಂದು ಶ್ರೀಮಂತ ಇತಿಹಾಸ ಪರಂಪರೆ ಇರೋ ನಮ್ಮ ಭಾಷೆನ ನಮ್ಮ ಮಕ್ಕಳು ಕಲಿತ್ರೆ ಎಲ್ಲರೂ ಖುಷಿ ಕೊಡುತ್ತದು. ಅಂಡ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗುತ್ತೆ ಅದನ್ನು ಬೆಳೆಸಕ್ಕೆ. ಸೊ ನೆಕ್ಸ್ಟ್ ಇದು ಕನ್ನಡ ಅಕಾಡೆಮಿ ಅಂತ. ಸೊ ಕನ್ನಡ ಅಕಾಡೆಮಿ ಇಸ್ ಅನ್ ಆರ್ಗನೈಸೇಷನ್ ಬೇಸ್ಡ್ ಇನ್ ದ US ಇರುವಂತ ಒಂದು ಆರ್ಗನೈಸೇಷನ್. ಸೊ ಅವ್ರದ್ದು ಮಿಷನ್ ಮತ್ತೆ ವಿಷನ್ ಏನು ಅಂದ್ರೆ ಕನ್ನಡದವರು ಪ್ರಪಂಚದಲ್ಲಿ ಎಲ್ಲೆಲ್ಲಿದ್ದಾರೋ ಎಲ್ಲ ಕನ್ನಡ ಮಕ್ಕಳಿಗೆ ಕನ್ನಡನ ಒಂದು ಹೈ ಕ್ವಾಲಿಟಿ ಪ್ಲಾಟ್ಫಾರ್ಮ್ ಸಮೇತ ಕಲಿಸೋದು ಅವ್ರದ ಉದ್ದೇಶ. ಸೊ JRK ಶಾಲೆ ಕೂಡ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಅವ್ರದ್ದೇ ಏನೋ ಒಂದು ಸ್ಟ್ರಕ್ಚರ್ ಇದೆ ಮತ್ತೆ ಸಿಲೆಬಸ್ ಇದೆ, ಅದನ್ನ ಫಾಲೋ ಮಾಡ್ತಾ ಇದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಕನ್ನಡ ಅಕಾಡೆಮಿ ಏನಿದೆ ಅದು 13ಕ್ಕೂ ಹೆಚ್ಚು ದೇಶಗಳಲ್ಲಿದೆ. ಅಮೆರಿಕ, ಕೆನಡಾ, ಡೆನ್ಮಾರ್ಕ್, ಆಸ್ಟ್ರೇಲಿಯಾ, ಲಂಡನ್, ಹೀಗೆ 13ಕ್ಕೂ ಹೆಚ್ಚು ದೇಶಗಳಲ್ಲಿದೆ. 88 ಸ್ಕೂಲ್ಸ್ ಇದೆ ಅವ್ರ ಅಂಡರ್ದು. 5000ಕ್ಕೂ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ. ಮತ್ತೆ 1500ಕ್ಕೂ ಹೆಚ್ಚು ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. 100+ ವಾಲಂಟಿಯರ್ಸ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಕನ್ನಡ ಶಾಲೆ JRK ಕನ್ನಡ ಶಾಲೆ ಬರೋದಾದ್ರೆ ಸ್ಕೂಲ್ ಸ್ಟ್ರಕ್ಚರ್
ಹೇಗಿದೆ ಅಂದ್ರೆ ಮೊದಲನೇದಾಗಿ ಸರ್ ಹೇಳಿದಾಗೆ 2020 ಇಸ್ವಿಯಲ್ಲಿ ನಮ್ಮ ಶಾಲೆ ಶುರು ಆಯಿತು. ಈ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ರಿಜಿಸ್ಟರ್ ಆಗಬೇಕು ಅಂದ್ರೆ ಎಂಟ್ರಿ ಏಜ್ 6 ವರ್ಷಕ್ಕಿಂತ ಮೇಲಿರುತ್ತೆ. ಸೊ 6 ವರ್ಷದಿಂದ ಎಷ್ಟೇ ಅವ್ರ ಮೇಲಿದ್ರು ಕೂಡ ಅವರು ಫಸ್ಟ್ ಗ್ರೇಡ್ಗೆ ಎನ್ರೋಲ್ ಆಗಬೇಕಾಗುತ್ತೆ. ಸೊ ಫಸ್ಟ್ ಗ್ರೇಡ್ನ SP1 ಅಂತ ಕರಿತೀವಿ, ಸ್ವರಬಲ 1 ಅಂತ. ಸೊ ಅವ್ರು 10 ವರ್ಷ ಆಗಿದ್ರು ಕೂಡ SP1 ಇಂದಾನೆ ಶುರು ಮಾಡಬೇಕಾಗುತ್ತೆ. ಸೊ ದಟ್ ಪ್ರಾಪರ್ ಒಂದು ಫ್ಲೋ ಇರುತ್ತೆ, ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಕಲಿತಾರೆ ಮಕ್ಕಳು. ಅಂಡ್ ಅಪ್ರೂವ್ಡ್ ಸಿಲೆಬಸ್ ಇದೆ. ನಾನು ಆಮೇಲೆ ಬುಕ್ಸ್ ನ ತೋರಿಸ್ತೀನಿ, ಕವರ್ ಪೇಜಸ್. ಸೊ ಪ್ರತಿಯೊಂದು ಗ್ರೇಡ್ಗೂ ಒಂದೊಂದು ಟೆಕ್ಸ್ಟ್ ಬುಕ್ಸ್ ಇದೆ. ಸೊ ಅದರಲ್ಲಿ 100 ಕಂತೆಗಳಿದೆ. ಪ್ರತಿಯೊಂದು ಕಂತೆನೂ ಟೀಚರ್ಸ್ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಒಂದೇ ಒಂದು ಪ್ರಾಪರ್ ಫಾರ್ಮ್ಯಾಟ್ ಅಲ್ಲಿ ಕಲಿತಾ ಹೋಗ್ತಾರೆ ಮಕ್ಕಳು. ಅಂಡ್ ಅಕಾಡೆಮಿಕ್ ಇಯರ್ ಸೆಪ್ಟೆಂಬರ್ ಇಂದ ಶುರು ಆಗಿ ಇಟ್ ರನ್ಸ್ ಥ್ರೂ ಜೂನ್ ಆಫ್ ದಿ ನೆಕ್ಸ್ಟ್ ಇಯರ್. ಅಂಡ್ ವೀಕ್ ಡೇಸ್ ಮಾತ್ರ ಕ್ಲಾಸಸ್ ಇರುತ್ತೆ. ವಾರಕ್ಕೆ ಒಂದೇ ದಿನ ಕ್ಲಾಸು, ಒಂದೇ ಅವರ್ ಇರುತ್ತೆ ಅಷ್ಟೇ, ವೀಕ್ ಡೇಸ್ ಮಾತ್ರ. ಎಲ್ಲ ಕ್ಲಾಸಸ್ಸು ಕೂಡ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ನಡೆಯುತ್ತೆ. 12 ಕಂತೆಗಳನ್ನ ನಾವು ಕವರ್ ಮಾಡ್ತೀವಿ. ಕವರ್ ಮಾಡಾದ್ಮೇಲೆ ಒಂದೊಂದು ಕಂತೆ ಕವರ್ ಮಾಡಾದ್ಮೇಲೆ ಕೂಡ ಅಸೈನ್ಮೆಂಟ್ಸ್ ಕೊಡ್ತೀವಿ. ಅಸೈನ್ಮೆಂಟ್ಸ್ ಕೊಟ್ಟಾದ್ಮೇಲೆ ಮಕ್ಕಳು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ಟೀಚರ್ಸ್ ಕರೆಕ್ಟ್ ಕೂಡ ಮಾಡ್ತೀವಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ, ಕರೆಕ್ಷನ್ಸ್ ಇದ್ರೆ ಅದು ಕೂಡ ನಾವು ಹೇಳ್ತೀವಿ, ಸೊ ದಟ್ ಮಕ್ಕಳು ಇಂಪ್ರೂವ್ ಆಗಲಿ ಅಂತ. ಅದಾದ್ಮೇಲೆ ಫೆಬ್ರವರಿ ಮಂತ್ ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಸ್ ಇರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ಸ್ ಆಗಿ ಜೂನ್ ಅಲ್ಲಿ ಫೈನಲ್ ಎಕ್ಸಾಮ್ಸ್ ಇರುತ್ತೆ. ಫೈನಲ್ ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಇಯರ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಮಕ್ಕಳಿಗೆ. ಪ್ರತಿಯೊಂದು ಸೆಷನ್ ಕೂಡ ಇಂಟರಾಕ್ಟಿವ್ ಇರುತ್ತೆ. ಹೇಗೆ ಇಂಟರಾಕ್ಟಿವ್ ಅಂದ್ರೆ, ಒಂದು ಕ್ಲಾಸ್ ಅಲ್ಲಿ ಮ್ಯಾಕ್ಸಿಮಮ್ 5 ಮಕ್ಕಳು ಮಾತ್ರ ಇರಕ್ಕೆ ಸಾಧ್ಯ, ಸ್ಟೂಡೆಂಟ್ಸ್. ಒಬ್ರು ಟೀಚರ್ ಇರ್ತಾರೆ. ಸೊ ದಟ್ ಇಂಡಿವಿಜುವಲ್ ಅಟೆನ್ಷನ್ ಇರುತ್ತೆ ಮಕ್ಕಳಿಗೆ. ಮಕ್ಕಳು ಏನೇ ಡೌಟ್ಸ್ ಇದ್ರು ಕೂಡ ಕೇಳ್ಬೋದು. ಅಂಡ್ ನಾವು ಪ್ರತಿಯೊಬ್ಬರದು ಇಂಟರಾಕ್ಟ್ ಮಾಡ್ಬೋದು ಮಕ್ಕಳ ಜೊತೆ. ಅಂಡ್ ಈ ವರ್ಷ 14 ಟೀಚರ್ಸು, 14 ಶಿಕ್ಷಕರು ಕೆಲಸ ಮಾಡಿದ್ವಿ ವಿತ್ 60+ ಸ್ಟೂಡೆಂಟ್ಸ್. ಕರಿಕ್ಯುಲಮ್ ಬರೋದಾದ್ರೆ, ಕಲಿಕೆಯ ಗುರಿ ಏನು ಅಂದ್ರೆ ಪದಗಳು, ಅಕ್ಷರಗಳು ಕಲಿಯೋದು 3 ರೀತಿಯಲ್ಲಿ. ಮಕ್ಕಳು ಮಾತಾಡೋದ್ರ ಮೂಲಕ, ಓದೋದ್ರ ಮೂಲಕ ಹಾಗೂ ಬರವಣಿಗೆ ಮೂಲಕ. ಸೊ ದಟ್ ಅವರು ಓವರಾಲ್ ಎಲ್ಲ ರೀತಿಯಲ್ಲೂ ಒಂದು ಬೇಸಿಕ್ ಕನ್ನಡ ಕಲಿತಾರೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ತಂದೆ ತಾಯಿ ಅದರ ಸಿಂಪಲ್ ವರ್ಡ್ಸ್ ಇಂದ, ಅಕ್ಷರಗಳಿಂದ ಶುರು ಮಾಡ್ತೀವಿ. ತಂದೆ ತಾಯಿ, ನಾನು ನೀನು, ಅಲ್ಲಿ ಇಲ್ಲಿ, ಅಥವಾ ಸಂಖ್ಯೆಗಳು, ಬಣ್ಣಗಳ ಹೆಸರು ಕನ್ನಡ ಅಲ್ಲಿ. ಸೊ ಪ್ರತಿಯೊಂದು ಕನ್ನಡಲ್ಲೇ ಹೇಳ್ಕೊಡ್ತೀವಿ. ಸೊ ಇದು ಕನ್ನಡ ಕಲಿಕೆಯ ಮೆಟ್ಟಿಲುಗಳು ಅಂತ. ಅಂದ್ರೆ 8 ಗ್ರೇಡ್ಸ್ ಇರುತ್ತೆ. ಸೊ ಫಸ್ಟ್ ಗ್ರೇಡ್ 1 ಅಥವಾ ಸ್ಟ್ಯಾಂಡರ್ಡ್ 1 ಸ್ವರಬಲ 1 ಇಂದ ಶುರುವಾಗಿ ಸ್ವರಬಲ 2, ಅಕ್ಷರಬಲ 1, ಅಕ್ಷರಬಲ 2, ಪದಬಲ 1, ಪದಬಲ 2, ಜಾಣ 1, ಜಾಣ 2. ಸೊ 8 ಗ್ರೇಡ್ಸ್ ಅಲ್ಲಿ ಮಕ್ಕಳು ಕಲಿತಾ ಹೋಗ್ತಾರೆ. ಇದು ಕವರ್ ಪೇಜ್ ಟೆಕ್ಸ್ಟ್ ಬುಕ್ಸ್. ಸೊ ಸ್ವರಬಲ 1, 2, ಅಕ್ಷರಬಲ 1, 2, ಪದಬಲ 1, 2 ಅಂಡ್ ಜಾಣ 1, 2. ಸೊ ಇದೆಲ್ಲ ಕನ್ನಡ ಅಕಾಡೆಮಿಯಿಂದ ಪ್ರಿಸ್ಕ್ರೈಬ್ ಸಿಲೆಬಸ್ ಅಂಡ್ ಟೆಕ್ಸ್ಟ್ ಬುಕ್ಸ್. ಪ್ರತಿಯೊಂದು ಗ್ರೇಡ್ ಅಲ್ಲೂ, ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ವರಬಲ 1 ಅಂತ ತಗೊಂಡ್ರೆ, ಗ್ರೇಡ್ 1 ಅಂತ ಎಕ್ಸಾಂಪಲ್ ತಗೊಂಡ್ರೆ 12 ಕಂತೆಗಳಿರುತ್ತೆ ಅಥವಾ 12 ಲೆಸನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಅವರು ಗಿಡ್ಡ ಸ್ವರಗಳ ಬಗ್ಗೆ ಕಲಿತಾರೆ, ಅಥವಾ ತಾಯಿ ಮಗು ಅದ್ರ ಬಗ್ಗೆ ಕಲಿತಾರೆ. ಎರಡನೇದು ಕಂತೆಯಲ್ಲಿ ಬಣ್ಣದ ಬಗ್ಗೆ ಕಲಿತಾರೆ. ಕೆಲವು ಅಕ್ಷರಗಳು ಬರೆಯೋದು ಕೂಡ ಕಲಿತಾರೆ. ಉದಾಹರಣೆಗೆ ಅ ಇರ್ಬೋದು, ಉ ಇರ್ಬೋದು. ಆ ಥರ ಒಂದೊಂದೇ ಅಕ್ಷರಗಳು ಒಂದೊಂದೇ ಲೆವೆಲ್ಸ್ ಅಲ್ಲಿ ಕಲಿತಾ ಹೋಗ್ತಾರೆ ಮಕ್ಕಳು. ಸೊ ಪ್ರತಿಯೊಂದು ಕಂತೆ ಆದ್ಮೇಲೆ ಅಸೈನ್ಮೆಂಟ್ಸ್ ಕೊಡ್ತೀವಿ, 2 ಅಸೈನ್ಮೆಂಟ್. ಇದು ಕನ್ನಡ ಶಾಲೆದು ಎಕ್ಸಿಕ್ಯೂಟಿವ್ ಟೀಮು. ಇಲ್ಲಿ ನೀವು ನೋಡ್ಬೋದೆಲ್ಲ ಸ್ಟಾಫ್ ಮೆಂಬರ್ಸ್ ಅಂಡ್ ಇದರಲ್ಲೆಲ್ಲ ಇರೋದು ಅಡ್ವೈಸರಿ ಮೆಂಬರ್ಸ್. ಒಂದೇ ಒಂದು ನಿಮಿಷ ಅವರು ದಯವಿಟ್ಟು ಎಕ್ಸಿಕ್ಯೂಟಿವ್ ಟೀಮ್ ಮೆಂಬರ್ಸ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ.
ಪ್ರವೀಣ್ ಅವರೇ, ನದೀಮ್ ಅವರೇ ಬನ್ನಿ ದಯವಿಟ್ಟು. ಎಕ್ಸಿಕ್ಯೂಟಿವ್ ಟೀಮ್ ಮೆಂಬರ್ಸ್ ಅದರಲ್ಲಿ ನಿಮ್ಮ ಹೆಸರಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ನವೀನ್ ಸರ್, ಸತೀಶ್ ಸರ್, ಶಶಿರೇಖಮ್ಮ, ಏಕಾ ದಯವಿಟ್ಟು ಸ್ಟೇಜ್ ಮೇಲೆ. ಹಿತೇಶ್, ಐದು ವರ್ಷಗಳ ಸತತ ಪರಿಶ್ರಮ, ಇಲ್ಲಿ ನಿಂತಿರುವಂತಹ ಟೀಮ್ ಮೆಂಬರ್ಸ್ ಜೊತೆಗೆ ಸಭಿಕರಲ್ಲಿ ಕೂತಿರುತ್ತವರು ಕೂಡ ನಿಮ್ಮ ಪ್ರೋತ್ಸಾಹ ಜೊತೆಗೆ ಹೊರಗಡೆ ಇವತ್ತು ಬರಕ್ಕೆ ಆಗದೆ ಇರುವಂತವರು ಕೂಡ ಬಹಳಷ್ಟು ಪರಿಶ್ರಮ ಪಟ್ಟು ಈ ಒಂದು ಶಾಲೆನ ಮಾಡಿದ್ದಾರೆ. ದಯವಿಟ್ಟು ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ರಮ್ಯಾ ವೇಣುಗೋಪಾಲ್ ಎಲ್ಲಿದ್ದೀರಾ? ಸತೀಶ್, ನವೀನ್, ಸೊ ಇದು ಕಂಪ್ಲೀಟ್ ಮಾಡ್ಬೋದು ನೀವು. ಇದಾದ್ಮೇಲೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಇವರೇ. ಇದು